ಸ್ಟಾಕ್ ಮಾರ್ಕೆಟ್ನಲ್ಲಿ 90% ಆಫ್ ಇನ್ವೆಸ್ಟರ್ ಹಣವನ್ನು ಕಳ್ಕೊತಾರೆ. ಯಾಕಂತ ನಿಮ್ಗೆ ಗೊತ್ತಾ? ಬಿಕಾಸ್ ಆಫ್ ಟ್ರೇಡಿಂಗ್. ಸ್ನೇಹಿತರೆ, ಈ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಟ್ರೇಡಿಂಗ್ ಇದೆಯಲ್ಲ, ಇದು ನೋಡೋದಕ್ಕೆ ತುಂಬ ಸಿಂಪಲ್ ಆಗಿ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಬಟ್ ಇಟ್ ಈಸ್ ನಾಟ್ ಈಸಿ ಆ್ಯಸ್ ವಿ ಥಿಂಕ್. ಆ ರೀತಿ ಸುಲಭ ಆಗಿದ್ದರೆ ಎಲ್ಲರೂ ಇವತ್ತು ಟ್ರೇಡ್ ಮಾಡ್ತಾ ಕೂತ್ಕೊಂಡ್ಬಿಡ್ತಿದ್ರು, ಯಾರು ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ. ಸ್ನೇಹಿತರೆ, ನೀವೇನಾದರೂ ಟ್ರೇಡರ್ ಆಗಬೇಕು ಅಂತಂದರೆ ಮೊದಲೇದಾಗಿ ನಿಮಗೆ ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ಸ್ ತುಂಬ ಚೆನ್ನಾಗಿ ಗೊತ್ತಿರಬೇಕು, ಟೆಕ್ನಿಕಲ್ ಅನಾಲಿಸಿಸ್ ಚೆನ್ನಾಗಿ ಗೊತ್ತಿರಬೇಕು, ಎಫ್.ಎನ್.ಒ ಮಾರ್ಕೆಟ್ ಬಗ್ಗೆ ಗೊತ್ತಿರಬೇಕು, ಪ್ರಾಕ್ಟಿಕಲ್ ಆಗಿ ನೀವು ಒಂದು 2-3 ವರ್ಷ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅದಾದಮೇಲೆ ನೀವು ನಿಧಾನವಾಗಿ ಟ್ರೇಡ್ ಮಾಡ್ಬೋದು. ಅದ್ರ ಜೊತೆಗೆ ನೀವು ಎಷ್ಟೇ ಎಕ್ಸ್ಪರ್ಟ್ ಆದ್ರೂ ಕೂಡ, ಎಂಥ ಪಂಟರ್ ಆದ್ರೂ ಕೂಡ ಕೆಲವೊಂದು ಸಲ ಟ್ರೇಡಿಂಗಲ್ಲಿ ಲಾಸ್ ಆಗೇ ಆಗುತ್ತೆ. ಅದೆಲ್ಲವನ್ನು ತಡ್ಕೊಳ್ಳುವಂಥ ಶಕ್ತಿ ನಿಮಗಿರಬೇಕು. ಅದಕ್ಕೋಸ್ಕರ ಇತ್ತೀಚೆಗೆ ಸೆಬಿಯವರು ಒಂದು ರಿಪೋರ್ಟನ್ನು ಬಿಟ್ಟಿದ್ದಾರೆ. 90% ಆಫ್ ಟ್ರೇಡರ್ ಟ್ರೇಡಿಂಗಲ್ಲಿ ಲಾಸ್ ಮಾಡ್ಕೋತಾರೆ, ಕೇವಲ ಬೆರಳೆಣಿಕೆ ಅಷ್ಟೇ ಜನ ಮಾತ್ರ ಟ್ರೇಡಿಂಗಲ್ಲಿ ದುಡ್ಡು ಮಾಡ್ತಾರೆ ಅಂತ ಒಂದು ರಿಪೋರ್ಟನ್ನು ಬಿಟ್ಟಿದ್ದಾರೆ. ಸ್ನೇಹಿತರೆ, ಅರ್ಲಿ ಸ್ಟೇಜ್ಗಳಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟಾಗ ನೀವು ಏನು ಮಾಡ್ಬೋದು ಅಂತಂದರೆ, ಟ್ರೇಡಿಂಗನ್ನು ಅವಾಯ್ಡ್ ಮಾಡಿ ಸ್ಟಾಕ್ಸ್ ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಆದರೆ ನೀವು ಆರಾಮಾಗಿ ವೆಲ್ತ್ ಕ್ರಿಯೇಷನ್ ಮಾಡ್ಬೋದು. ಸ್ನೇಹಿತರೆ, ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನಲ್ಲಿ ಅರ್ಲಿ ಸ್ಟೇಜಲ್ಲಿ ಟ್ರೇಡ್ ಮಾಡಿದ್ದೀರಾ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೋ ಅನ್ನೋದನ್ನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಇದೇ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ತಪ್ಪದೇ ಲೈಕ್ ಮಾಡಿ, ಫಾಲೋ ಮಾಡಿ ಮತ್ತು ಕಮೆಂಟ್ ಮಾಡಿ.